ನಮಸ್ಕಾರ ಎಲ್ರಿಗೂ. ಎಲ್ರೂ ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ. ಇವತ್ತು ನಾನು ಮದುವೆ ಮನೆ ಸ್ಟೈಲ್ ಸಾರಿನ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾವು ಸಾಮಾನ್ಯವಾಗಿ ಸಮಾರಂಭಗಳಿಗೆ ಹೋದಾಗ, ಮದುವೆ ಮನೆ ಅಥವಾ ಇನ್ಯಾವುದೇ ಒಂದು ಫಂಕ್ಷನ್‌ಗಳಿಗೆ ಹೋದಾಗ ಸಾರಿನ ಪುಡಿ ಹೇಗ್ ಮಾಡಿದಾರೋ, ಸಾರು ತುಂಬಾ ಚೆನ್ನಾಗಿದೆ ಅಂತ ನಾವು ಹೊಗಳ್ತಾ ಇರ್ತೀವಿ. ಆದ್ರೆ ಸಾರಿನ ಪುಡಿ ಇಲ್ದಲೆ ಸಾರು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಸಾರು ಮಾಡ್ಬೇಕು ಅಂದ್ರೆ ಅಥೆಂಟಿಕ್ ಆಗಿ ಅದೇ ರೀತಿ ಸಾರಿನ ಪುಡಿ ತುಂಬಾ ಇಂಪಾರ್ಟೆಂಟು. ಅದು ಹೇಗೆ ಮಾಡೋದು ಅಂತ ನಾನು ತಡ ಮಾಡ್ದಲೆ ನಿಮಗೆ ತೋರಿಸ್ತಾ ಬರ್ತೀನಿ. ನಾನಿಲ್ಲಿ 450ರಿಂದ 500 ಗ್ರಾಮು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ. ಗುಂಟೂರಲ್ಲ ಬ್ಯಾಡಗಿ ಮೆಣಸಿನಕಾಯಿ. ಜೀರಿಗೆ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಬೀಜ ಇಟ್ಕೊಂಡಿದ್ದೀನಿ, ಮತ್ತೆ ಮೆಂತ್ಯ ಇಟ್ಕೊಂಡಿದ್ದೀನಿ, ಮೆಣಸು ಇಟ್ಕೊಂಡಿದ್ದೀನಿ, ಸಾಸಿವೆ, ಅರಿಶಿಣ ಮತ್ತು ಇಂಗು ಇಟ್ಕೊಂಡಿದ್ದೀನಿ. ಇದ್ರದ್ದು ಎಲ್ಲ ಪ್ರಮಾಣ, ಕ್ವಾಂಟಿಟಿ, ಅಳತೆ ಎಲ್ಲಾನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಎಲ್ಲರೂ ದಯಮಾಡಿ ನೋಡಿ. ಬಲ್ಕಲ್ಲಿ ಮಾಡ್ಕೊಳ್ಳೋದಾದ್ರೆ ಇದು ಒಂದು 6 ತಿಂಗಳು ಕೆಡೋದಿಲ್ಲ. ಈ ತರ ಸಾರಿನ ಪುಡಿ ನೀವು ಮಾಡ್ಕೊಂಡ್ರೆ ಸಾರು ಸಖತ್ತಾಗಿ ಬರುತ್ತೆ. ಲೋಟಗಟ್ಲೆ ಕುಡಿತಾ ಇರ್ಬೋದು, ಸಾರನ್ನೇ ಕುಡಿತಾ ಇರ್ಬೋದು. ಅನ್ನಕ್ಕೆ ಕಲ್ಸ್ಕೊಂಡ್ರಂತೂ ತುಂಬಾ ಚೆನ್ನಾಗಿರತ್ತೆ. ಮದುವೆ ಮನೆ ಸ್ಟೈಲ್ ಸಾರಿನ ಪುಡಿನ ನೀವು ಮಾಡಿಕೊಂಡು ಪ್ರತಿದಿನ ಯೂಸ್ ಮಾಡ್ಕೋಬಹುದು. ಒಂದು ಫ್ಯಾಮಿಲಿಗೆ, ಗಂಡ ಹೆಂಡತಿ ಮಗ ಇರುವಂತ ಫ್ಯಾಮಿಲಿ ಅಥವಾ ಮಗಳಿರುವಂತ ಫ್ಯಾಮಿಲಿಗೆ ಒಂದು ಕ್ರಮೇಣ ಒಂದು ಕನಿಷ್ಠ ಅಂದ್ರೂ ಒಂದು 6ರಿಂದ 7 ತಿಂಗಳಂತೂ ಬಂದೇ ಬರತ್ತೆ. ಇದನ್ನ ಮಾಡಿ ನೋಡಿ. ಇದಷ್ಟನ್ನು ಕೂಡ ಒಂದೊಂದೇ ಹುರ್ಕೊಳ್ತಾ ಹೋಗೋದು, ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ಳೋದು. ಸೊ ಎಣ್ಣೆನ ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡು ಬಾಣಲಿ, ದಪ್ಪ ತಳದ ಬಾಣಲಿಯನ್ನ ಇಟ್ಕೊಂಡು ಹುರ್ಕೋಬೇಕು. ಯಾವುದು ನೀರಿರಬಾರ್ದು, ನೀರಿನ ಅಂಶ ತಾಗಬಾರ್ದು. ನೀರಿನ ಅಂಶ ತಾಗಿದ್ರೆ ಇದು ಹಾಳಾಗತ್ತೆ. ಸೊ ಬನ್ನಿ, ಒಂದೊಂದೇ ಹುರ್ಕೊಂಡಾದ್ಮೇಲೆ ಸಾರಿನ ಪುಡಿನ ಮಾಡಿದ್ಮೇಲೆ ತೋರಿಸ್ತೀನಿ ಹೇಗಾಯ್ತು ಅಂತ. ನೋಡಿ, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಇಲ್ದಲೇ ಹುರಿಯೋದಕ್ಕೆ ಆಗಲ್ಲ. ಸೊ ಎಣ್ಣೆ ಕಾದಿದೆ. ಈಗ ಮೆಂತ್ಯ ಹಾಕೋಣ. ಮೆಂತ್ಯ ಹಾಕಿದ್ಮೇಲೆ ಎಲ್ಲ ಒಟ್ಟಿಗೆ ಹಾಕೊಂಡು ಹುರಿಬೋದು. ಮೆಣಸು ಹಾಕ್ತಾ ಇದ್ದೀನಿ. ಮೆಣಸು, ಸಾಸಿವೆ ಮತ್ತು ಜೀರಿಗೆ ಇದಿಷ್ಟು ಹಾಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಆಮೇಲೆ ಕೊತ್ತಂಬರಿ ಬೀಜ ಹಾಕಿ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಹುರಿಯೋದು ಚೆನ್ನಾಗತ್ತೆ. ಇದಕ್ಕೆ ಸಂಯಮ ತುಂಬಾ ಮುಖ್ಯ. ತಾಳ್ಮೆ ಇರಬೇಕು. ಯಾಕಂತಂದ್ರೆ ಸಣ್ಣ ಉರಿಯಲ್ಲಿ ಇದನ್ನ ಹುರಿಬೇಕು. ಸೊ ಯಾವುದು ನೀರನ್ನ ತಾಗಿಸ್ಬೇಡಿ. ಇದು ಮಾಡಿ ಹುರ್ಕೊಂಡು ಇಟ್ಕೊಂಡ್ರೆ ಆಮೇಲೆ ಕೊತ್ತಂಬರಿ ಬೀಜನ ಹಾಕೊಂಡು ಲಾಸ್ಟಿಗೆ ಒಣಮೆಣಸಿನ್ಕಾಯಿ ಹಾಕೋಬೇಕು. ಆಫ್ ಮಾಡಿದ್ಮೇಲೆ ಇಂಗು ಮತ್ತು ಅರಿಶಿಣನ ಹಾಕ್ಬಿಟ್ಟು ತಣ್ಣೀವಾದ್ಮೇಲೆ ಅದನ್ನ ಗ್ರೈಂಡ್ ಮಾಡಿದ್ರೆ ನಿಮ್ಗೆ ರುಚಿ ರುಚಿಯಾದ ಸಾರಿನ ಪುಡಿ ರೆಡಿ ಆಗತ್ತೆ. ಮಾಡಿದ್ಮೇಲೆ ಹೇಗಾಯ್ತು ಅಂತ ತೋರಿಸ್ತೀನಿ ನೋಡಿ. ಈ ತರ ಒಂದೊಂದೇ ಹುರ್ಕೊಂಡಿದೀನಿ. ಮೇಲೆ ಒಂಚೂರು ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡಿದೀನಿ. ಎಷ್ಟು ಬೇಕಾದ್ರೂ ಹಾಕೋಬಹುದು ಘಮಕ್ಕೆ. ನಾನು ಒಂದ್ 5ರಿಂದ 6 ಎಸಳು ಕರ್ಬೇವಿನ ಸೊಪ್ಪನ್ನ ಹಾಕಿ ಸಣ್ಣ ಉರಿನಲ್ಲಿ ನಿಧಾನಕ್ಕೆ ಹುರಿತಾ ಇದ್ದೀನಿ. ಇದೆಲ್ಲಾನು ಕೂಡ ಘಮ ಘಮ ಪರಿಮಳ ಬರಬೇಕು, ಅಷ್ಟಾಗಿ ಹುರಿಬೇಕು. ಮತ್ತೆ ಒಣ ಮೆಣಸಿನ್ಕಾಯಿ ಏನು ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಬೆಚ್ಚಗಾದ್ರೆ ಸಾಕು. ಎಲ್ಲವನ್ನ ಹುರಿದು ಪುಡಿ ಮಾಡದ್ಮೇಲೆ ಹೇಗಾಯ್ತು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಸಾರಿನ ಪುಡಿ ನೀವು ನೋಡ್ತಾ ಇದ್ದೀರಿ, ಫೈನ್ ಪೌಡರ್ ಆಗಿದೆ. ಮಿಕ್ಸಿಯಲ್ಲಿ 1-2 ಸತಿ ಹಾಕ್ಬೇಕಾಗತ್ತೆ. ನಿಧಾನಕ್ಕೆ ಅದು ಪೌಡರ್ ಆಗತ್ತೆ. ಮಿಲ್ಲಲ್ಲಿ ಮಾಡಿಸೋದಾದ್ರೆ ನೀವು ಒಂದೇ ಸರಿನೇ ನುಣ್ಣಗಾಗತ್ತೆ. ನೋಡಿ, ಫೈನ್ ಪೌಡರ್ ಆಗಿದೆ. ಸಖತ್ ರುಚಿಯಾಗಿದೆ, ಟೇಸ್ಟಿ ಆಗಿರತ್ತೆ. ಸಾರು ಮಾಡ್ಕೋಬಹುದು. ನೀವೆಲ್ರೂ ಈ ತರ ಮದ್ವೆ ಮನೆ ಸ್ಟೈಲ್ ಸಾರಿನ ಪುಡಿಯನ್ನ ಮಾಡ್ಕೊಳ್ಳಿ. ಮಾಡ್ಕೊಂಡು ನಮ್ಗೆ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತಂತ ಹೇಳಿ. ಇದು 6 ತಿಂಗಳಿಂದ 1 ವರ್ಷ ತನಕ ಹೊರಗಡೆನೂ ಇಡ್ಬೋದು, ಫ್ರಿಜ್ ಅಲ್ಲೂ ಇಡ್ಬೋದು. ಯಾವುದೇ ಹವಾಮಾನಕ್ಕೂ ಕೂಡ ಏನು ತೊಂದರೆ ಆಗಲ್ಲ. ಇದು ಕೊಬ್ಬರಿ ಹಾಕಿರಲ್ಲ ಅಥವಾ ಯಾವುದೇ ತರದ ಹಾಳಾಗುವಂತಹ ಪದಾರ್ಥ ಹಾಕಿರಲ್ಲ. ಆದ್ರಿಂದ ರುಚಿಯಾದ, ಶುಚಿಯಾದ ಸಾರಿನ ಪುಡಿ, ಮದ್ವೆ ಮನೆ ಸ್ಟೈಲ್ ಸಾರಿನ ಪುಡಿನ ನೀವು ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಹೀಗೆ ನಮ್ಮ ವಿಡಿಯೋಸ್ನ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಚೆನ್ನಾಗಿ ಲೈಕ್ ಮಾಡಿ, ಕಮೆಂಟ್ಗಳನ್ನ ಹಾಕಿ ಹೇಗ್ ಬಂತು ಅಂತ. ಮತ್ತೆ ಆದಷ್ಟು ಶೇರ್ ಮಾಡಿ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಂಟೆಂಟ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಬಾಯ್.